ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮದೀವಿ. ಸೊ ಬರ್ರಿ, ಇವತ್ತಿನ ಈ ವಿಡಿಯೋ ಸಂಜೆ ಮಾಡಿ ಚಾಲು ಮಾಡಕತ್ತೀನಿ. ಈ ವಿಡಿಯೋದೊಳಗೆ ಏನೆಲ್ಲ ಶೇರ್ ಮಾಡ್ತೀನಿ ಅಂತ ಕೇಸಿ ನೋಡೋಣ ಅಂತ. ಆದಷ್ಟು ವಿಡಿಯೋನ ಯಾರೆಲ್ಲ ಹೊಸಬ್ರು ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬೇಕು, ಆ ದೇವರ ಆಶೀರ್ವಾದ ಬೇಕು, ಅದೆಲ್ಲ ಸಿಗುತ್ತೆ ಅಂತ ಕೇಸಿ ಅನ್ಕೊಂತ ವಿಡಿಯೋನ ಈಗ ಶುರು ಮಾಡ್ತೀನಿ. ಬರ್ರಿ, ಈಗ ರಾತ್ರಿ ಊಟಕ್ಕೆ ಏನು ಮಾಡಬೇಕು ಅನ್ನೋ ಚಿಂತೆ ಆಗ್ಬಿಟ್ಟೈತಿ. ಸೊಗುಸ ಇಲ್ಲದಂಗೆ ಆಗ್ಬಿಟ್ಟೈತಿ. ದಿನ ನಮ್ಮ ವಿಡಿಯೋದೊಳಗೆ ಎಲ್ಲರೂ ಕೂಡ ನೋಡೋರಿಗೆ ಸ್ವಲ್ಪ ಬೇಜಾರು, ಅವ್ರ ಜೀವನದಾಗ ಅವ್ರಿಗೆ ಬೇಜಾರು ಇದ್ದೇ ಇರ್ತೈತಿ. ನಮ್ಮ ಕಷ್ಟಗಳು ಕೇಳಿ ಮತ್ತಿಟ್ಟು ಬೇಜಾರು ಆಗ್ಬಾರ್ದು ಅಂತೇಳಿ ಆದಷ್ಟು ಖುಷಿಯಿಂದ ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಕೂಡ ನನಗೂ ಸಾಕಷ್ಟು ತೊಂದರೆಗಳದಾವ, ನೋವುಗಳಿದಾವ, ಒಂದಷ್ಟು ಹೇಳ್ಕೊಳಕ್ಕಾಗದೇ ಇರುವಂಥ ಪರ್ಸ್ನಲ್ ಪ್ರಾಬ್ಲಮ್ಸ್ ಎಲ್ಲ ಅದಾವ. ಯಾರ ಜೀವನದಾಗಿರಲ್ಲ, ಎಲ್ಲರ ಜೀವನದೊಳಗೆ ಇರುವಂಥದ್ದೇನೆ. ಆದ್ರೂ ಅದನ್ನೆಲ್ಲನೂ ಕೂಡ ನಿಭಾಯಿಸ್ಕೊಂಡು ಮುಂದೆ ಹೋಗ್ತಾನೆ ಇರ್ಬೇಕಾ. ಎಲ್ಲರ ಬದುಕು ಸಾಕ್ತಾನೆ ಇರ್ಬೇಕು ನೋಡ್ರಿ. ಸೊ ಹಾಗಾಗಿ ನಮ್ಮ ಪ್ರಯತ್ನ, ನಮ್ಮ ಕಷ್ಟ, ನಮ್ಮ ಒಂದು ಗುರಿ ಏನಿರ್ತೈತ್ರಿ ಅದನ್ನು ನಾವು ಸಾಧಿಸ್ಕೊಳ್ಳೇಬೇಕಾ, ಜೀವನವನ್ನು ನಡೆಸಲೇಬೇಕಾ. ಸೊ ಈಗ ರಾತ್ರಿ ಅಡುಗೆ ಸಿಂಪಲ್ಲಾಗಿನೇ ಮಾಡ್ತೀನಿ, ಯಾಕಂದ್ರೆ ನನಗೂ ಭಾಳ ಸೊಗಸಿಲ್ಲಾರ್ದಂಗೆ ಆಕತ್ತದ್ರಿ, ಅದಕ್ಕಂತೇಳಿ. ಸೊ ಮೇನ್ ಚಾನಲ್ದೊಳಗೆ ಯಾರೆಲ್ಲ ನನ್ನ ಒಂದು ಈ ಸದ್ಯಕ್ಕಿಂದ ಸಿಚುವೇಶನ್ ನೋಡಿರ್ತೀರಿ ಅವ್ರು ಅರ್ಥ ಮಾಡ್ಕೊಂಡಿರ್ತೀರಿ. ಮತ್ತು ಯಾರೆಲ್ಲ ನೀವು ನನ್ನ ಮೇನ್ ಚಾನಲ್ದೊಳಗೆ ವಿಡಿಯೋನ ನೋಡಿರಂಗಿಲ್ಲ, ಅವ್ರಿಗೆ ಗೊತ್ತಿರಂಗಿಲ್ಲ, ಅವರಿಗಾಗಿ ಹೇಳ್ತೀನಿ. ನಂಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಐತ್ರಿ. ಹಾಗಾಗಿ ಸ್ವಲ್ಪ ವಿಡಿಯೋಗಳು ಮೊದಲಿನ ಥರ ಆ್ಯಕ್ಟಿವ್ ಆಗಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಬಟ್ ಕರ್ತವ್ಯನ ನಿಭಾಯಿಸ್ಕೊಳೋಕ್ಕೋಸ್ಕರ ವಿಡಿಯೋನ ಮಾಡಾಕತ್ತೀನಿ. ನನಗೆ ಭಾಳಷ್ಟು ಈ ಸದ್ಯಕ್ಕೆ ನಮ್ಮ ಮನೆ ಕೆಲಸಗಳನ್ನ ಮಾಡ್ಕೊಳೋದಕ್ಕೆ ನನಗೆ ವಿಡಿಯೋ ಮಾಡುವಂಥ ಅವಶ್ಯಕತೆ ಭಾಳ ಐತಿ. ಹಾಗಾಗಿ ಮಾಡಲೇಬೇಕು, ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡ್ರಿ. ವಿಡಿಯೋಗೆ ಒಂದು ಲೈಕ್ ಕೊಡ್ರಿ, ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ಸಾಕಷ್ಟು ವಿಡಿಯೋಗಳು ಹಾಕಿದ್ದೀನಿ, ಅದರಲ್ಲಿ ಯಾವುದಾದ್ರೂ ಒಂದು ಕಾರಣಕ್ಕಾದ್ರೂ ಒಂದು ವಿಡಿಯೋ ಆದರೂ ಇಷ್ಟ ಆಗಿರ್ತೈತಿ. ಅಂಥ ವಿಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಅಂತ ಹೇಳ್ತೀನಿ ನೋಡ್ರಿ. ನಮ್ಮ ಪಿಲ್ಲು ಇವಾಗ ಸ್ಕೂಲ್ಗೆ ಹೊಂಟಾನ್ರಿ. ಇವ ಅವನು ಅನ್ನೋ ಅಕ್ಷರ ಕಲ್ತಾನ. ಈಗ ಅದನ್ನವ ಬರೋ ತೋರಿಸ್ತಾನ ನೋಡ್ರಿ. ಬರ್ರಿ ಅಪ್ಪು. ಬರ್ರಿ. ಆ ಒಂದು ಇನ್ನೋಸೆಂಟ್, ಆ ಒಂದು ಮಕ್ಕಳ ಮುಗ್ಧತೆ ಏನಿರುತ್ತೆ ನೋಡ್ರಿ, ಅದು ಭಾಳ ಕ್ಯೂಟ್ ಅನ್ನಿಸ್ತದ. ಇಲ್ಲಿ ಹಿಂಗೊಂದಿಂಗ್ ಮಾಡು. ಕರೆಕ್ಟ್ ಐತಿ. ಮತ್ತೇನೋ ಮಾಡ್ಬೇಡ, ನೀನು ಆ್ಯಡ್ ಮಾಡ್ಬೇಡ. ಅಷ್ಟುದ್ದು ಮಾಡತ್ತ ನೋಡ್ರಿ. ಅದೇನಪ್ಪು? ಏನದು? ಗುಡ್ ಬಾಯ್. ಈ ಬರ್ತ ಅವನಿಗೆ ಅಕ್ಷರಗಳು ನೆನಪದವ್ರಿ, ಬಟ್ ಯಾವ್ದಕ್ಕ ಲೈನ್ ಸೀರೆಗೆ ಬರಿಬೇಕು ಬರಿಬಾರ್ದು ಅನ್ನೋದು ಗೊತ್ತಾಗಲ್ಲಾಗೈತಿ. ಬಟ್ ಈಗ ಏನ್ ಮಾಡಕತ್ತಿ ಈಗ? ಫಿಶ್ ಮಾಡ್ತಾನಂತ್ರಿ ಸದ್ಯಕ್ಕೆ. ಫಿಶ್ ಬರೀ ಇದು ತೋರಿಸ್ತಾನಂತ. ನೋಡಮ್ ನಿಂದ್ರಿ ಏನ್ ಬರೀತಾನೆ ಏನಿಲ್ಲ ಅಂತೇಳಿ. ಫಸ್ಟ್ ಟೈಮ್ ಮಕ್ಕಳು ಏನೇ ಒಂದು ಮಾಡಲಕ್ಕ ಅದು ಬಹಳ ಖುಷಿ ಕೊಡ್ತದ. ಹಾರ್ಟ್ ಆಯ್ತದ ಮಸ್ತ್ ಆಯ್ತದ. हे हार्ट असंच करतेत. दिल हार्ट असते तर दिलचं तलगून पाहिजे. मम्मी तर रेड कलर सगळे आणले असतात की ग, रेड कलर दिलचं तलगून आणमन. मला ते कसलं बी झाड घेतली तू. मम्मी घरामध्ये किराणे नाहीये. किराणा तुझं या
ನಮ್ಮದು ಮೇನ್ ಚಾನಲ್ದೊಳಗೆ ಇವಾಗ ಸ್ವಲ್ಪ ಅರ್ನಿಂಗ್ ಆಕತ್ತೈತ್ರಿ. ಪೇಮೆಂಟ್ ಬರ್ನ ಏನಾದರೂ ಮಕ್ಕಳು ಬೇಡನ ಪೇಮೆಂಟ್ ಬರ್ನ ತರ್ತೀನವ ಅಂತ ಹೇಳ್ತಿರ್ತೀನಿ. ಹಾಗಾಗಿ ಮಕ್ಕಳು ಕೇಳ್ತಿರ್ತಾರೆ ನೋಡ್ರಿ. ಸೊ ಮಗಂದು ಸದ್ಯಕ್ಕೆ ಪಾರ್ಟಿ ಬರೆಯೋದು ಹೊಸ ಹುರುಪು ನಡೆದೈತಿ. ಬಟ್ ಆ್ಯಕ್ಟಿವ್ ಆಗಿದ್ದಾನ್ರಿ ಮಗ. ಅಷ್ಟೇ ಓಡಾಳನ್ ಮಗುನ ಅದ ನೋಡ್ರಿ ನಮ್ಮ ಪಿಲ್ಲು. ಸೊ ಬರೆಯಕತ್ತಾನ. ನಾನು ಈಗ ಅಡ್ಗೆ ಏನು ಮಾಡಬೇಕು ಅನ್ನೋ ವಿಚಾರದೊಳಗೆ ಅದೀನಿ ರೀ. ನೋಡ ಮತ್ತೊಂದು ತೋರಿಸು, ಈ ಕಡೆ ತೋರಿಸಿ. ಎಲ್ಲಿಗೆ ಹೊಂಟ ಓಡ್ಕೊತದಿದ್ದಿ ನೋಡ್ರಿ, ಇಷ್ಟು ಕ್ಯೂಟ್ ಅದಾನ, ಇಷ್ಟು ಆ್ಯಕ್ಟಿವ್ ಅದಾನ ಮಗ. ಈಗ ಇಲ್ಲಿ ನೋಡ್ರಿ ಅನ್ನಕ್ಕೆ ಇಟ್ಟೀನಿ, ಉಪ್ಪು ಹಾಕೀನಿ. ಹಾಗೆ ಸ್ವಲ್ಪ ಜೀರಾ ರೈಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ರೀ. ಹಂಗೆ ಒಬ್ಬರದ್ದು ಫೋನ್ ಬಂತು, ಮಾತಾಡ್ಕೋತ ಹಂಗೆ ಅನ್ನಕ್ಕೆ ಇಟ್ಬಿಟ್ಟಿನಿ. ಒಗ್ಗರಣೆ ಹಾಕೋದೇ ಇದಾಗಿಲ್ಲ. ಜೀರಿಗೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಒಗ್ಗರಣೆ ಹಾಕಿ ಸ್ವಲ್ಪ ಬೇಕಂದ್ರೆ ದಾಲ್ಚಿನ್ನಿ ರೀ, ಲವಂಗ ಇದನ್ನೆಲ್ಲ ಹಾಕಿ ಒಗ್ಗರಣೆ ಅದಂಗೆ ಹಾಕಿ ಮ್ಯಾಗ ನೀರು ಹಾಕಿ ಕುದಿ ಬಂದ್ಮ್ಯಾಗ ಅಕ್ಕಿ ಹಾಕ್ತಿದ್ದೀನಿ ರೀ. ಇವಾಗ ಆಲ್ರೆಡಿ ಅದು ಅನ್ನದ ಪ್ರೊಸೆಸ್ ಚಾಲು ಆಗೈತಿ. ಬರೀ ಮ್ಯಾಗ ಒಂಚೂರು ಜೀರಿಗೆ ಹಾಕಿ ನೋಡ್ರಿ, ಸ್ವಲ್ಪ ಹೊಟ್ಟಿ ಸಾಪದಂಗೆ ಆಗುತ್ತೆ ಅಂತೇಳಿ. ಹಾಗೆ ಈ ಕಡೆ ನೋಡ್ರಿ ಕುಕ್ಕರ್ನ್ಯಾಗ ತೊಗರಿಬೇಳೆ, ಟಮಾಟಿ, ಎಣ್ಣೆ, ಅರಿಶಿನ ಪುಡಿ, ಕರಿಬೇವು ಇದನ್ನ ಹಾಕಿ ಈಗ ಇದನ್ನ ಲಾಕ್ ಮಾಡಿ ಗ್ಯಾಸ್ ಆನ್ ಮಾಡ್ತೀನಿ ರೀ ಫ್ರೆಂಡ್ಸ. ಇದು ಚಲೋತ್ನಾಗ ಆಗುತ್ತೆ ರೀ. ಸಾರು ಘಮ ಘಮ ಅನ್ನಂಗೆ ಆಗುತ್ತೆ ಮತ್ತು ರುಚಿನೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ರೀ. ಈ ಥರ ಮಾಡಿದ್ರೆ ಟ್ರೈ ಮಾಡಿರಿ ನೀವು. ಆಲ್ರೆಡಿ ಬಿಸಿ ಬಿಸಿ ಅನ್ನ ಮತ್ತು ಸಾರು ನೋಡ್ರಿ. ಅನ್ನ ಮತ್ತು ದಾಲ ಆಗೈತಿ. ಮಕ್ಕಳಿಗೆ ಊಟ ಕೊಟ್ಟು ಬಿಡ್ತೀನಿ ರೀ. ಯಜಮಾನ್ರು ಬರೋದ್ರೊಳಗೆ ಉಣಿಸ್ಬಿಡ್ತೀನಿ. ಇರ್ಲಿಕ್ಕಂದ್ರೆ ಮತ್ತೆ ಬೈಕ್ ಅಂತ ಕೊಂಡಿರ್ತಾರೆ, ಸಾಲೆ ಇತ್ತಲ್ಲ. ಹಾಗಾಗಿ ನಮ್ಮ ಪಿಲ್ಲು ವಿಡಿಯೋ ಮಾಡತ್ತೇನೆ ರೀ ಸದ್ಯಕ್ಕೆ. ಬರ್ರಿ, 2 ದೋಸೆ ಹಾಕೊಂಡಿನ್ರಿ. ಸಾರು ಅವ್ರದ್ದು ಆಲ್ರೆಡಿ ಊಟ ಆಗೈತಿ. ನಾಳೆಗೆ ಸಾಲಿಗೆ ಲಗುಟ್ ಹೇಳ್ಬೇಕು. ಮಮ್ಮಿ ಎಲ್ಲ ಯಜಮಾನ್ರು ಮತ್ತೆ ಒಬ್ಬ ಶಾಲೆಲ್ಲೇ ಇದ್ದಾನ. ಅಚ್ಚಿ ಶನಿವಾರದ ಅನ್ನಾರ ತೆಂಗಿನ ಗಿಡದು ಇದು ಅಳಗಾಡ್ತಾವ್ರಿ. ತಪ್ಪಲ ಯಾರಾದ್ರೂ ಹಿಂಗೆ ಬಂದಂಗೆ ಅವತ್ತು ಬಂದಂಗೆ ಆಗುತ್ತೆ. ಯಾರು ಬಂದ್ರವ ನಾ ಅಂತೀನಿ. ಮೊದಲಾರ ಎಷ್ಟೊತ್ತಿಗೆ ಯಾಕೆ ಯಜಮಾನ್ರು ಬರಲಿ ವೇಟ್ ಮಾಡ್ತಿದ್ದೀನಿ ರೀ ನಾನು. ಯಾಕಂದ್ರೆ ಸ್ನೇಹದ 11 ಸ್ಕೂಲ್ ಇತ್ತು, ಲೇಟಾಗಿದ್ರು ಕವರ್ ಹಾಕಿದ್ದಕ್ಕಿಂದೆಲ್ಲ. ಈಗ ಹಂಗೆ ಆಗಲ್ಲರಿ. ಇಲ್ಲೊಂದು 7:30 ಅನ್ನೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಬೇಕು. ನಾನು ಎದ್ದು ಅವನಿಗೆ ರೆಡಿ ಮಾಡಿ ಅವನಿಗೆ ಕಳ್ಸೋದ್ರಾಗ ಟೈಮ್ ಇದಾಗ್ಬಿಡುತ್ತೆ. ಹಾಗಾಗಿ ಲಗುಟ್ ನಾವು ಊಟ ಮಾಡಿದ್ರೆ ಲಗುಟ್ ಮುಕ್ಕೊಂಡ್ರೆ ಲಗುಟ್ ಹೇಳಕ್ಕೆ ಬರ್ತಾ ಅಂತೇಳಿ. ನನಗೂ ಗುಳ್ಗಿಗಳು ಅದಾವ್ರಿ. ಸೊ ಹಾಗಾಗಿ ಈಗ ದೋಸೆ ಮತ್ತು ದಾಲ್ ಜೊತೆಗೆ ಮಸ್ತ್ ಅನ್ಸಕತ್ತದ್ರಿ ಊಟ. ನಾವು ಈಗ ಊಟ ಮಾಡ್ತೀವಿ ಮತ್ತೆ ಸಿಗ್ತೀವಿ. ಇಲ್ಲಿ ನಮ್ಮ ದಿದಿ ಮಕ್ಕೊಂಡಾರ ನೋಡ್ರಿ. ನಮ್ಮ ದಿದಿ ಮಕ್ಕೊಂಡಾರ ಇಲ್ಲಿ. ಅರೆ ಬಂದ್ ಕರ್ಬೇಕಿಲ್ಲ ನೋಡ್ರಿ. ನಮ್ಮ ದಿದಿ ಮಕ್ಕೊಂಡಾರ ಇಲ್ಲಿ. ನಮ್ಮ ದಿದಿ ಮಕ್ಕೊಂಡ್ರ ಮಕ್ಕೊಂಡಿ ಮ್ಯಾಗ ಮತ್ತ ಕಾಯಿ ಕೈಲಿಗ. ಬೆಳಗ್ಗೆ ವಿಡಿಯೋನ ಕಂಟಿನ್ಯೂ ಆಗಿ ತೊಗೊಳಕತ್ತಿ ನೋಡ್ರಿ. ನಿನ್ನೆ ನನಗೆ ಎಂಡ್ ಮಾಡೋಕ್ಕಾಗಲಿಲ್ಲ ವಿಡಿಯೋ. ಸೊ ಇವಾಗ ಎದ್ದೀನಿ 6 ಗಂಟೆಗೆ ಎದ್ದು ಎಲ್ಲ ಫ್ರೆಶ್ ಆಗಿ ಈಗ ಜಳಕಕ್ಕೆ ನೀರು ಇಟ್ಟು ನೋಡ್ರಿ. ಯಜಮಾನ್ರು ಮತ್ತು ಸ್ವಲ್ಪ ಅರ್ಜೆಂಟಾಗಿ ಹೊರಗಡೆ ಕೆಲ್ಸಕ್ಕೂ ಹೋಗೋರು ಅದಾರ. ಹಾಗಾಗಿ ಮೊದಲ ಸ್ವಲ್ಪ ಪಲ್ಯಕ್ಕೆ ತಯಾರು ಮಾಡಿದ್ರೆ ಆಯ್ತು ಅಂತೇಳ್ರಿ. ಪಿಲ್ಯಾಗ ಬುತ್ತಿ ಕಟ್ಟಬೇಕಲ್ಲ, ಅದಕ್ಕೆ ನಾವು ಮುಕ್ಕೋಣ. ಅವನಿಗೆ 7:15 ಎಬ್ಬಿಸ್ತೀನಿ ರೀ. 8 ಗಂಟೆಗೆ ಹೋಗ್ತಾನೆ. ಅರ್ಧ ಗಂಟೆ ಮುಂಚೆಗೆ ಎಬ್ಬಿಸಿ ಮೈ ತೊಳೆದು ರೆಡಿ ಮಾಡಿ ಹಾಲು ಕೊಟ್ಬಿಟ್ರೆ ಅವನದು ಕೆಲಸ ಆಗುತ್ತೆ. ಅದ್ರೊಳಗೆ ನಂದು ಬುತ್ತಿ ಕಟ್ಟುವಂಥ ಕೆಲಸನ ಮಾಡ್ತೀನಿ ನಾನು. ಬೆಂಡೆಕಾಯಿ ಇದ್ದು ನೋಡ್ರಿ, ಬೆಂಡೆಕಾಯಿನ ತೊಳೆದೀನಿ. ಸೊ ಅವನೇನೈತಿ ಈಗ ಒಂದು ಅರಿಬ್ಯಾಗ ಹಾಕ್ಬಿಡಮಂತ್ರಿ. ಕಾಟನ್ ಅರಿಬ್ಯಾಗ ಹಾಕಿದ್ವಂದ್ರೆ ನೀರಿನ ಬರ್ತಾವೆ. ಇಡ್ಲಿಕ್ಲು ಹಳೆ ಆದಂಗೆ ಆಗ್ತದ್ರಿ ಪಲ್ಯ. ಪ್ರಶಾಂತ ಅನಿಸ್ತದ್ರಿ ಬೆಳಗ್ಗೆ ವಾತಾವರಣ. ಗಂದು ಚಂದ ಅನಿಸುತ್ತೆ ನೋಡ್ರಿ. ನೇಚರ್ ಎಂಜಾಯ್ ಮಾಡೋದಕ್ಕೆ ಖುಷಿ ಅಂತ ಅನಿಸ್ತೈತಿ ನೋಡ್ರಿ. ಇಷ್ಟು ಹೊಲಸು ಇರ್ತದಂತೇಳಿ ಇಷ್ಟು ಹೊಲಸು ಇರ್ತೈತಿ ನೋಡ್ರಿ.
ನೋಡಿರಿ ಸದ್ಯಕ್ಕೆ ಆಲ್ರೆಡಿ ಮತ್ತು ಬೆಂಡೆಕಾಯಿನೆಲ್ಲನೂ ಕೂಡ ತೊಳೆದು ಒರೆಸಿ ಅವನಿಗೆ ಕಟ್ ಮಾಡಿ ಇಟ್ಟಿನಿ ರೀ. ಹಂಗೆ ಉಳ್ಳಾಗಡ್ಡಿನೂ ಕಟ್ ಮಾಡೀನಿ. ಈಗ ಪಲ್ಯ ಮಾಡ್ಬೇಕು ನೋಡಿರಿ. ನಾನು ನಿದ್ದೆ ನಡೆದೈತ್ರಿ ಪಿಲ್ಲೊಂದು. ಸೊ ಫ್ರೆಂಡ್ಸ ನೋಡಿರಿ ಸದ್ಯಕ್ಕೆ ಬೆಂಡೆಕಾಯಿ ಪಲ್ಯನೂ ಮಾಡಿ ನೋಡಿರಿ. ಹಾಗೇನೆ ಚಪಾತಿನೂ ಮಾಡಿದೆ. ಚಪಾತಿ ಸ್ವಲ್ಪ ಹೆಚ್ಚಿಗೆ ಮಾಡಿದೆ ಇವತ್ತು. ಯಜಮಾನ್ರು ಊರಿಗೆ ಹೋದ್ರಿ ಅವ್ರು ಮೈ ತಗೊಂಡು ಫ್ರೆಶ್ ಆಗಿ. ಮತ್ತು ಚಹಾ ಮಾಡ್ಬೇಕಂದ್ರೆ ಹಾಲೇ ಬಂದಿರಲಿಲ್ಲ ರೀ ಫ್ರೆಂಡ್ಸ. ನಿನ್ನೆ ಹಾಲು ಖಾಲಿ ಆಗಿದ್ದು ಪಿಲ್ಲು ಕುಡ್ದಿದ್ದ. ಸೊ ಹಾಗಾಗಿ ಮತ್ತು ಅವ್ರು ಇಲ್ಲಿ ತಗೋ ಅಲ್ಲೇ ಹೊರಗೆ ಕುಡಿತೀನಿ ಅಂತ ಹೋದ್ರೆ ಅವರು ಬೇರೆ ಊರಿಗೆ ಹೋಗ್ಯಾರಿ. ಬರೋದು ಲೇಟ್ ಆಗುತ್ತೆ. ಸಾಯಂಕಾಲನ ಆಗುತ್ತೆ ರೀ. ಮಧ್ಯಾಹ್ನ ಊಟಕ್ಕಿಲ್ಲ ಅವರು. ಮುಂಜಾನೆ ನಾಷ್ಟಕ್ಕಿಲ್ಲ ಲಘೂಟನೇ ಹೋದ್ರು ಅವರು 7 ಗಂಟೆಗೆ. ಸೊ ಇವಾಗ ನೋಡಿರಿ ನಾನು ಅವ್ರು ಹೋದಾದ್ಮ್ಯಾಗ ಮತ್ತು ಅವ್ರು ದೇವ್ರ ಮುಂದೆ ದೀಪ ಹಚ್ಚಿ ಹೋದ್ರಿ ಫ್ರೆಂಡ್ಸ್. ಎಲ್ಲಿಗಾರ ಬೇರೆ ಊರಿಗೆ ಹೋಗೋತ್ನಾಗ ಅದೊಂದು ಪದ್ಧತಿ ಪಾಲಿಸ್ತಾರೆ ನಮ್ಮ ಮನೆಯವ್ರು. ದಿನ ಮಾಡಲ್ಲ. ಎಲ್ಲಿಗಾರ ಊರಿಗೆ ಹೋಗೋತ್ನಾಗ ಏನೈತಿ ದೇವ್ರ ಮುಂದೆ ದೀಪ ಹಚ್ತಾರೆ. ಒಳ್ಳೆ ಅದನ್ನು ಕೂಡ ಎಲ್ಲ. ಈಗ ನಾಷ್ಟಕ್ಕೆ ಸ್ನೇಹನ ಬುತ್ತಿಗೆ ಪಿಲ್ಲನ ಬುತ್ತಿಗೆ ಚಪಾತಿ ಆಗೈತಿ. ಪಲ್ಯನೂ ಮಸ್ತಾಗಿ ಆಗೈತೆ ರೀ. ಬೆಂಡೆಕಾಯಿ ಪಲ್ಯ ಸಖತ್ತಾಗಿ ಆಗೈತೆ ನೋಡಿರಿ. ಟೇಸ್ಟ್ ಅಂತೂ ಮಸ್ತ್ ಆಗೈತಿ. ನಾನು ಇನ್ನೇನು ಒಂಚೂರು ಅನ್ನ ಐತ್ರಿ, ಸ್ವಲ್ಪ ಬ್ಯಾಳೆ ಐತಿ ರಾತ್ರಿ ಇದು. ಈಗ ಅದನ್ನ ಸ್ವಲ್ಪ ಕಾಸಿ ಚಪಾತಿ ಪಲ್ಯ ಒಂಚೂರು ಅನ್ನ ಸಾರು ಉಣ್ಬಿಟ್ರೆ ಹೊಟ್ಟೆನೂ ಗಟ್ಟದಂಗೆ ಆಗ್ಬಿಡ್ತ್ರಿ. ಹಾಲು ಬಂದವ್ರಿ. ಹಾಲೂ ಹಂಗೆ ಕಾಯಕ್ಕಿಟ್ಟು ನೋಡಿರಿ. ಸ್ವಲ್ಪ ಇದು ತಿಕ್ಕಕ್ಕೆ ತೊಗೋತೀನಿ ಅಂತ. ಯಾಕಂದ್ರೆ ಇದೆಲ್ಲ ಸ್ವಲ್ಪ ಅನ್ನ ಓಪನ್ ಇಟ್ಟು ಮಾಡ್ತೀನಿ ನೋಡ್ರಿ. ಹಂಗಾಗಿ ಅದು ಕುದಿಯತ್ನ್ಯಾಗ ಸ್ವಲ್ಪ ಚಳಿ ಬಿಡ್ತೈತಿ. ಅದಕ್ಕಂತೇಳಿ ಟೈಮ್ ಆಲ್ರೆಡಿ ಆಗಕ್ಕೆ ಬಂದೈತಿ. ಇನ್ನೂ ಮುಕ್ಕೊಂಡ ನೋಡ್ರಿ. ಏಪ್ಪ ಪಟ್ಪಟ್ಟು ಇವ್ರು ಜೋತಿನ ಬಡಿಯೋ ನೋಡಿರಿ. ಟೈಮ್ ಆಲ್ರೆಡಿ 7:30 ಆಗೋಗ್ಬಿಟ್ಟೈತಿ ರೀ ಫ್ರೆಂಡ್ಸ. ಒತ್ತಾಗತ್ತೆ ರೀ. ಸ್ನೇಹ ನಾವು ಜಾಕ ಮಾಡಿ ಬರೋದ್ರಾಗ ಹಾಸಿಗೆ ತೆಗಿ. ಹಾಂ ಸೊ ಫ್ರೆಂಡ್ಸ ನೋಡಿದ್ರಲ್ಲ ಈ ಲಾಗು ಹೆಂಗಿತ್ತು ಅಂತೇಳಿ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ. ಓದ್ತಾಗುತ್ತಾ. ಸೊ ಹಾಗಾಗಿ ವಿಡಿಯೋನ ಎಂಡ್ ಮಾಡಿದ್ರೆ ಆಯ್ತು ಅಂತೇಳಿ ಮತ್ತೆ ಈಗ ಎಂಡ್ ಮಾಡಕತ್ತೀನಿ. ಖಂಡಿತ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತೆ ಇನ್ನು ನೆಕ್ಸ್ಟ್ ಲಾಗ್ದೊಂದಿಗೆ ನಿಮ್ಮ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ರೀ.